ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನೀವು ನೋಡ್ತಿರ್ಬೋದು ಮಾರ್ಕೆಟ್ ಸಿಂಪಲಾಗಿ ಬೆಂಡಿಂಗ್ ಆಗ್ತದೆ. ನಾವು ಇವತ್ತು ಕಲಿಯಕ್ಕೆ ಹೋಗ್ತಿರೋ ಕಾನ್ಸೆಪ್ಟ್ ಏನಂದರೆ ಬೆಂಡಿಂಗ್ ಕಾನ್ಸೆಪ್ಟ್ನ, ಅಂದರೆ ಯಾವ ಥರ ಅದು ಟ್ರೆಂಡ್ ಬೆಂಡ್ ಆಗುತ್ತೆ ಅದು ಕಾನ್ಸೆಪ್ಟ್ನ, ಅದ್ರ ಬಗ್ಗೆ ನಾವು ತಿಳ್ಕೊಳಕ್ಕೆ ಹೊಡ್ತಾ ಇದ್ದೀವಿ ಇವತ್ತು. ನೀವು ನೋಡ್ಬೋದು ಸ್ವಲ್ಪ ವಿಡಿಯೋ ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿಲ್ಲ ಅಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಬ್ಯಾಕ್ಗ್ರೌಂಡ್ ನಾಯ್ಸ್ ಬಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದಷ್ಟು ಸ್ವಲ್ಪ ಟಾಪಿಕ್ ಬಗ್ಗೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ. ಸ್ವಲ್ಪ ನಾ ಎಜುಕೇಷನ್ ಪರ್ಪಸ್ ವಿಡಿಯೋಸ್ ಆಗಿರೋದ್ರಿಂದ ಸ್ವಲ್ಪ ನೀವು ಜಾಸ್ತಿ ಎಜುಕೇಷನಲ್ ಕಂಟೆಂಟ್ನ ನಾನು ಹಾಕ್ತಿರೋದ್ರಿಂದ ನೀವು ಅದ್ರ ಬಗ್ಗೆ ನೀವು ಸ್ವಲ್ಪ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಪ್ರಕಾರ ಕ್ವಾಲಿಟಿ ಏನು ಮ್ಯಾಟ್ರ್ ಆಗೋಲ್ಲ ಅಂತ ಅನ್ಕೋತೆ. ಆದಷ್ಟು ನಾನು ಟ್ರೈ ಮಾಡ್ತೀನಿ ಕ್ವಾಲಿಟಿ ಕೊಡೋಕ್ಕೆ. ಓಕೆ, ನೀವು ಏನಾದರೂ ನಿಮ್ಗೆ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಮಾರ್ಕೆಟ್ ನಾರ್ಮಲಿ ಬೆಂಡಿಂಗ್ ಆಗ್ತಾಯಿದೆ. ನೀವು ಜಾಸ್ತಿ ಏನು ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಾರ್ಕೆಟಲ್ಲಿ ಯಾವಾಗಿದ್ದರೂ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ 5th ನಂಬರ್ ಆಪ್ಷನ್ ಇದೆಯಲ್ಲ ನೋಡ್ಬೋದು. ನೀವು ಸೆಕೆಂಡ್ ಆಪ್ಷನಲ್ಲಿ 5th ನಂಬರ್ ಆಪ್ಷನ್ ಇದೆಯಲ್ಲ ಟ್ರೆಂಡ್ ಆ್ಯಂಗಲ್ ಅಂತ. ಈ ಟ್ರೆಂಡ್ ಆ್ಯಂಗಲ್ನ ಯೂಸ್ ಮಾಡ್ಕೊಂಡು ನೀವು ಮಾರ್ಕೆಟ್ನ ಬೆಂಡ್ ಆಗ್ತಿದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ನಾವು ಆ ಟ್ರೆಂಡ್ ಆ್ಯಂಗಲನ್ನು ಯೂಸ್ ಮಾಡ್ಕೊಂಡು ನೋಡಿ ಈ ಥರ ಯಾವ ಥರ ಪಾಸಿಟಿವ್ ಡಿಗ್ರಿ ಇದೆ. ಇಲ್ಲಿ ಕೂಡ ಮತ್ತೆ ಇಲ್ಲಿ ನೆಕ್ಸ್ಟ್ ನೋಡ್ಬೋದು ನೀವು ಪಾಸಿಟಿವ್ ಡಿಗ್ರಿ ಇದೆ. ಇಲ್ಲಿ ಮತ್ತೆ ನೀವು ನೋಡ್ಬೋದು ನೆಗೆಟಿವ್ ಆಯಿತು. ಇಲ್ಲಿ ಪಾಸಿಟಿವ್ ಇದ್ದದ್ದು ನೆಗೆಟಿವ್ ಆದ ತಕ್ಷಣ ನೀವು ತಿಳ್ಕೊಂಡ್ಬಿಡ್ಬೇಕು ಮಾರ್ಕೆಟ್ ಬೆಂಡ್ ಆಗ್ತಿದೆ ಅಂತ. ಅದು ಇಲ್ಲಿ ಮತ್ತೆ ನೀವು ನೋಡ್ಬೋದು ಬೆಂಡ್ ಆಯಿತು ಮಾರ್ಕೆಟ್. ಈಗ ನೀವು ನೆಗೆಟಿವ್ ಅಂತ ಕನ್ಫರ್ಮ್ ಆಯಿತು ಈಗ ನಿಮಗೆ. ಅಂದರೆ ನೆಗೆಟಿವಿಟಿ ಡಿಗ್ರಿನ ಚೇಂಜ್ ಮಾಡ್ತೀವಿ. ಇವಾಗ ಪಾಸಿಟಿವ್ ಡಿಗ್ರಿ ಇದ್ದು ನೆಗೆಟಿವ್ ಡಿಗ್ರಿ ಆಯಿತು, ಅದರ ಮಾರ್ಕೆಟ್ ಡಿಗ್ರಿ ಆಯಿತು. ಈಗ ನಾವು ಮೇಲ್ಗಡೆಯಿಂದ ಮಾತ್ರ ಅಲ್ಲ, ಇಲ್ಲಿ ನೋಡ್ಬೋದು ನಾವು ಇಲ್ಲಿ ಕೆಳಗಡೆಯಿಂದ ಕೂಡ ನಾವು ಅನಾಲಿಸಿಸ್ನ ಮಾಡ್ಬೋದು. ಕೆಳಗಡೆಯಿಂದ ಕೂಡ ನಾವು ಆ್ಯಂಗಲ್ನ ಅನಾಲಿಸಿಸ್ ಮಾಡಿ ಮಾರ್ಕೆಟ್ ಬ್ಯಾಂಡ್ ಆಗ್ತಿದೆಯಾ ಇಲ್ವಾ ಅಂತ ನೀವು ನೋಡ್ಬೋದು, ಚೆಕ್ ಮಾಡ್ಬೋದು. ಇಲ್ಲಿ ನೀವು ಕೆಳಗಡೆ ನೋಡ್ತಾ ಇರ್ಬೋದು, ಇಲ್ಲಿ ಡಿಗ್ರಿ ಪಾಸಿಟಿವ್ ಇದೆ. ಇಲ್ಲಿ ಮತ್ತೆ ನೋಡಿ ಇಲ್ಲಿ ನೀವು ಪಾಸಿಟಿವ್ ಇದೆ. ಇಲ್ಲಿ ನೀವು ಡಿಗ್ರೀಸ್ನ ನೋಡ್ತಾ ಇರ್ಬೋದು. ನೀವು ಜಸ್ಟ್ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಂತ ನೋಡೋದು. ಮೈನಸ್ ಅದ ಪ್ಲಸ್ ಇದೆ ಅಂತ ಅದ್ರ ಮುಂದೆ ತೋರಿಸುತ್ತೆ ನೆಗೆಟಿವ್ ಡಿಗ್ರಿ ಪಾಸಿಟಿವ್ ಡಿಗ್ರಿ ಅಂತ. ನೀವು ಅದನ್ನು ನೋಡಿ ನೀವು ಈಸಿಯಾಗಿ ನೀವು ಟ್ರೆಂಡ್ನ ನೆಗೆಟಿವ್ ಇದೆಯಾ ಪಾಸಿಟಿವ್ ಇದೆ ಅಂತ ತಿಳ್ಕೊಂಡ್ಬಿಡ್ಬೋದು ಈಸಿಯಾಗಿ. ಇಲ್ಲಿ ನೋಡಿ ನೆಗೆಟಿವ್ ಆಯಿತು. ಇದು ಕೇವಲ ಬಯಾಸ್ನ ನೀವೇನು ಬಯಾಸ್ ಅಂತ ಹೇಳ್ತಿರ್ತೀವಿ ಮಾರ್ಕೆಟಲ್ಲಿ, ಯಾವ ಬಯಾಸ್ ಪಾಸಿಟಿವ್ ನೆಗೆಟಿವ್ ಅಂತ. ಆ ಬಯಾಸ್ ಏನಿದೆ ಅದನ್ನು ಕಂಡು ಹಿಡಿಯೋಕ್ಕೋಸ್ಕರ ಮಾತ್ರ ಇದನ್ನು ಈ ಅನಾಲಿಸಿಸ್ನ ಯೂಸ್ ಮಾಡೋದು. ಇದು ಎಂಟ್ರಿ ಅಥವಾ ಎಕ್ಸಿಟ್ಗೋಸ್ಕರ ಅಲ್ಲ, ಯೂಸ್ ಮಾಡೋಕ್ಕಾಗಲ್ಲ ಇದನ್ನು. ಇದು ಬಯಾಸ್ಗೋಸ್ಕರ ಮಾತ್ರನೇ ಆಗಿರೋದು. ಬಟ್ ಇದನ್ನು ಯೂಸ್ ಮಾಡ್ಕೊಂಡು ನಾವೆಲ್ಲ ಥರ ರಿಟೆಸ್ಟಿಂಗ್ ಅಥವಾ ರಿಟೆಸ್ಟಿಂಗಲ್ಲಿ ನಾವು ಎಂಟ್ರಿ ಆಗಿ ನಾವು 1:2 ಅಥವಾ 1:3 ಅಂತ ಎವರೇಜ್ ರೇಷಿಯೋಸ್ ಏನಿರುತ್ತೆ ಅದನ್ನು ಅಚೀವ್ ಮಾಡ್ಬೋದು. ಅದು ರಿಟೆಸ್ಟಲ್ಲಿ ಎಂಟ್ರಿ ಆಗಬೇಕಾಗತ್ತೆ. ನಾವು ಹಾಗೆ ಸುಮ್ಮನೆ ಕಂಟಿನ್ಯೂಸ್ ಪೋಮೋ ಎಂಟ್ರಿ ಅಂತ ಏನು ಹೇಳ್ತೀವಿ ಅಂದರೆ ಮಾರ್ಕೆಟ್ ಮೂವ್ ಆಗುವಾಗ ಅಥವಾ ಫಾಲ್ ಆಗುವಾಗ ಅಥವಾ ಮಾರ್ಕೆಟ್ ರೈಸ್ ಆಗುವಾಗ ನಾವು ಎಂಟ್ರಿ ಆಗೋಕ್ಕಾಗಲ್ಲ. ರಿಟೆಸ್ಟಿಂಗಲ್ಲಿ ಎಂಟ್ರಿ ಆಗಬೇಕಾಗತ್ತೆ. ಇದು ನೆಗೆಟಿವ್ ಬೆಂಡಿಂಗ್ ಆಯಿತು. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಪಾಸಿಟಿವ್ ಬೆಂಡಿಂಗ್ ಇದೆ ಮಾರ್ಕೆಟಲ್ಲಿ. ಪಾಸಿಟಿವ್ ಬೆಂಡಿಂಗ್ ಅಂದರೆ ಇಲ್ಲಿ ಕಂಟಿನ್ಯೂ ಇರೋದನ್ನು ನಾನು ಕಂಟಿನ್ಯೂ ಆಗಿ ಅನಾಲಿಸಿಸ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿದೆ ಕೆಲವೊಂದು ಸಲ ಅದು ನೆಕ್ಸ್ಟು ಬೆಂಡ್ ಆಗದಿರ್ಬೋದು. ಅವಾಗ ನಿಮ್ಗೆ ಬೇರೆ ಟೈಪ್ ಇರುತ್ತೆ. ಕೆಲವೊಂದು ಸಲ ಒಂದೇ ಸಲ ನೆಗೆಟಿವ್ ಬೆಂಡಿಂಗ್ ಅಂದರೆ ನೆಗೆಟಿವ್ ಬೆಂಡಿಂಗ್ ಮಾತ್ರ ಆಗುತ್ತೆ. ಕೆಲವೊಂದು ಸಲ ಪಾಸಿಟಿವ್ ಬೆಂಡಿಂಗ್ ಆಗುತ್ತೆ. ಆದರೆ ಇಲ್ಲಿ ಹಾಗಿಲ್ಲ. ಇಲ್ಲಿ ನೆಗೆಟಿವ್ ಬೆಂಡಿಂಗು ಇದೆ, ಇಲ್ಲಿ ಪಾಸಿಟಿವ್ ಬೆಂಡಿಂಗ್ ಕಂಟಿನ್ಯೂಸ್ ಆಗಿದೆ ಇದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಯಾವಾಗಲೂ ಇದೇ ಥರ ಪಾಸಿಟಿವ್ ನೆಗೆಟಿವ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಸಲ ಚೇಂಜ್ ಆಗ್ಬೋದು. ಇಲ್ಲಿ ನೋಡ್ತಿರ್ಬೋದು ಯಾವ ಥರ ನಾನು ಅನಾಲಿಸಿಸ್ ಮಾಡ್ತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಡಿಗ್ರೀಸ್ನ ನೀವು ನೋಡ್ಬೋದು. ಡಿಗ್ರೀಸ್ ನೆಗೆಟಿವ್ ಇದೆಯಾ, ನೆಗೆಟಿವ್ ಇದ್ದು ಪಾಸಿಟಿವ್ ಆಗ್ತಾ ಇದೆ, ನೆಗೆಟಿವ್ ಇದ್ದು ಪಾಸಿಟಿವ್ ಆಗ್ತಿದೆ. ನೀವು ಕೆಳಗಡೆಯಿಂದ ಮಾಡಿ ಇಲ್ಲಾರ ಪಾಸಿಟಿವ್ನ ನೆಗೆಟಿವ್ ಮೇಲ್ಗಡೆಯಿಂದ ಮಾಡಿ. ನನ್ನ ಪ್ರಕಾರ ನಾನು ಸಜೆಸ್ಟ್ ಮಾಡಿದ್ದೇನೆ ಅಂದರೆ ನೀವು ಪಾಸಿಟಿವ್ ಅನಾಲಿಸಿಸ್ ಮಾಡ್ತಾ ಇದ್ದರೆ ಅಂದರೆ ಪಾಸಿಟಿವ್ ಬೆಂಡಿಂಗ್ನ ಏನಾರು ಅನಾಲಿಸಿಸ್ ಮಾಡುವಾಗ ನೀವು ಕೆಳಗಡೆಯಿಂದ ಅನಾಲಿಸಿಸ್ ಮಾಡಿ, ನೆಗೆಟಿವ್ ಮಾಡುವಾಗ ಮೇಲ್ಗಡೆ ಟಾಪಿಂದ ಅನಾಲಿಸಿಸ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ಡಿಗ್ರೀಸ್ ಯಾವ ಥರ ನೆಗೆಟಿವ್ ಇದ್ದು ಪಾಸಿಟಿವ್ ಆಗ್ತಾ ಇದೆ. ಅಥವಾ ಇಲ್ಲಿ ಈ ಥರ ನಾವು ಪ್ರಿವಿಯಸ್ಲಿ ನೋಡ್ಬೋದು, ಅಲ್ಲಿ ಪಾಸಿಟಿವ್ ಇದ್ದು ನೆಗೆಟಿವ್ ಆಗ್ತಾ ಇದೆ. ಅದೇ ಥರ ಈ ಥರ ಅನಾಲಿಸಿಸ್ ಮಾಡಬೇಕಾಗತ್ತೆ. ಇದು ಸಿಂಪಲ್ ಬಯಾಸ್ನ ನೀವು ಕಂಡುಹಿಡ್ಕೊಳ್ಳೋಕ್ಕೋಸ್ಕರ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಪ್ರಿವಿಯಸ್ಲಿ ಈ ಥರ ಸೇಮ್ ಅದು ಪಾಸಿಟಿವ್, ಅಲ್ಲಿ ಪಾಸಿಟಿವ್ ಇದ್ದು ನೆಗೆಟಿವ್ ಆಗುತ್ತೆ, ಇಲ್ಲಿ ನೆಗೆಟಿವ್ ಇದ್ದು ಪಾಸಿಟಿವ್ ಆಗುತ್ತೆ. ಸಿಂಪಲ್ ಆಗಿ ಇಷ್ಟೇ. ನೀವು ಇದನ್ನು ಬಯಾಸ್ನ ಕಂಡುಹಿಡ್ಕೊಳ್ಳೋಕ್ಕೋಸ್ಕರ ಇದನ್ನು ಅನಾಲಿಸಿಸ್ ಮಾಡೋದಿರುತ್ತೆ. ಅದೇನು ಬೇಕಾದಷ್ಟು ಅದು ಬೆಂಡ್ ಆದಮೇಲೆ ಅದು ಬೇಕಾದಷ್ಟು ಮೂವ್ ಆಗ್ಬೋದು ಅಥವಾ ಸಿಕ್ಕಾಪಟ್ಟೆ ಮೂವ್ ಆಗ್ಬೋದು. ಅದೇ ರೇಷಿಯೋ ಸಿಕ್ಕಾಪಟ್ಟೆ ಕೊಡುತ್ತೆ. ಇದು ಬಯಾಸ್ಗೋಸ್ಕರ ಮಾತ್ರ ಆಗಿರೋದ್ರಿಂದ ಇದು ಎಂಟ್ರಿಗೋಸ್ಕರ ಆಗಿರೋದಿಲ್ಲ. ಎಂಟ್ರಿ ಮಾಡಲೇಬೇಕು ಅಂತ ಇದರಲ್ಲಿ ಎಂಟ್ರಿ ಆಗ್ಬೋದು, ಹಂಗೆ ಆ ಥರ ಏನಿಲ್ಲ. ಆದರೆ ರಿಟೆಸ್ಟಲ್ಲಿ ಎಂಟ್ರಿ ಆಗಿದ್ರೆ ನಿಮಗೆ ಒಳ್ಳೆಯದು. ಅದು ಸಿಂಪಲಾಗಿ ನೋಡ್ಬೋದು. ನೀವು ರಿಟೆಸ್ಟಲ್ಲಿ ಎಂಟ್ರಿ ಆದರೆ ನಿಮಗೆ ಈಸಿಯಾಗಿ 1:2, 1:3, 1:4 ಆಗ್ಬೋದು, 1:5 ಆಗ್ಬೋದು. ಅಂದರೆ ಅದು ಡಿಪೆಂಡ್ ಆಗುತ್ತೆ ಮೂವ್ ಯಾವ ಥರ ಇದೆ, ಅದು ಎಷ್ಟು ಬೆಂಡಿಂಗ್ ಆಗ್ತದೆ ಅಂತ. ಬಿಗ್ ಬೆಂಡಿಂಗ್ ಇದ್ದರೆ
ಅದು ಆರಾಮ್ಸೆ 1:3 1:4 ಎಲ್ಲ ಈ ಥರ ಎಲ್ಲ ಅಚೀವ್ ಆಗುತ್ತೆ ಎವ್ರೇಜ್ ಆಗಿ. ನೀವು ನಿಮ್ಮ ರಿಸ್ಕ್ ರಿವಾರ್ಡ್ನ ಮೇಂಟೈನ್ ಮಾಡಿಕೊಂಡು ನೀವು ಅದನ್ನು ಅದೇನಿದೆ ರಿಸ್ಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಏನಿರುತ್ತೆ ಅದನ್ನ ಯೂಸ್ ಮಾಡಿಕೊಂಡು ನೀವು ಪ್ರಾಪರಾಗಿ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಆಗ್ಬೋದು. ಥ್ಯಾಂಕ್ ಯು. ಧನ್ಯವಾದಗಳು.